2024 ಸ್ವಾಮಿ ರಾಮಾನುಜರ ತಿರುನಕ್ಷತ್ರದ ಪ್ರಯುಕ್ತ ರಾಮನಾಥಪುರದ ಶ್ರೀ ಪಟ್ಟಾಭಿರಾಮ ಸ್ವಾಮಿ ದೇವಸ್ಥಾನದಲ್ಲಿ ನನ್ನ ಗುರುಗಳಾದ ಡಾಕ್ಟರ್ ಶ್ರೀ ಎ.ಪಿ.ಎನ್. ಸ್ವಾಮಿಯವರ ಉಪನ್ಯಾಸದೊಂದಿಗೆ ಒಂದೆರಡು ಮಾತುಗಳನ್ನು ಆಡಲು ನನಗೆ ಅವಕಾಶ ಸಿಕ್ಕಿತು. ಅದರ ವಿಡಿಯೋ ಪ್ರಸ್ತುತಿ ಈಗ ನಿಮಗಾಗಿ. ಶ್ರೀ ಲಕ್ಷ್ಮೀ ನೃಸಿಂಹದಿವ್ಯಪಾಲಕ ಶ್ರೀಮಂತ ನಾರಾಯಣ ಮಹಾದೇಶಿಕಾಯ ನಮಃ. ಶ್ರೀಮತೆ ಶ್ರೀಮಂತ ಶ್ರೀ ರಂಗನಾಥ ಯತೀಂದ್ರ ಮಹಾದೇಶಿಕಾಯ ನಮಃ. ಶ್ರೀಕೃಷ್ಣಮಾರ್ಯಂ ಕರುಣಾಲಯಂತಂ ವೇದಾಂತಯುಕ್ತಂ ಸಮತೀತವಂತಂ ವತ್ಸಾಭಿಜಾತಂ ವಿದುಷಾಂ ವರೇಣ್ಯಂ ಶ್ರೀಭಾಷ್ಯಸಿಂಹಂ ಪ್ರಣಮಾಮಿ ನಿತ್ಯಂ. ಅಸ್ಮದ್ಗುರುಭ್ಯೋ ನಮಃ. ಉಪವೀರ್ಣಮೂರ್ಧ್ವಪುಂಡ್ರವಂತಂ ತ್ರಿಜಗತ್ಪುಣ್ಯಫಲಂ ತ್ರಿಲಂಕಹಸ್ತಂ ಶರಣಾಗತ ಸಾರ್ಥವಾಹವೀಡೆ ಶಿಖಯಾ ಶೇಖರಿಣಂ ಪತಿನ್ಯತೀನಾಂ. ಎಲ್ಲರಿಗೂ ನಮಸ್ಕಾರ. ಬಹಳಷ್ಟು ದೊಡ್ಡವರೆಲ್ಲರಿಗಾಗಿ ಬಹಳಷ್ಟು ವರ್ಷಗಳ ಕಾಲ ಬಹಳಷ್ಟು ಮೇಧಾವಿಗಳ ಹತ್ತಿರ ಉಪನ್ಯಾಸಗಳನ್ನೆಲ್ಲ ಕೇಳಿರ್ತೀರ. ಈ ಸಣ್ಣವರ ಹತ್ರ ಉಪನ್ಯಾಸವನ್ನ ಕೇಳ್ತಾ ಇದ್ದೀರ. ಬಹಳಷ್ಟು ಏನಾದರೂ ತಪ್ಪುಗಳಿದ್ರೆ ಅದೆಲ್ಲ ನನ್ನ ಗ್ರಹಣದ ಅಭಾವದಿಂದ ಅಂತ ಭಾವಿಸ್ತೇನೆ. ಆದ್ದರಿಂದ ಅದನ್ನೆಲ್ಲ ಪರಿಗಣಿಸದೆ ಪ್ರೋತ್ಸಾಹಿಸಬೇಕು, ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಕೋರ್ಕೊಳ್ತೇನೆ. ಮಕ್ಕಳಿಗೆ ಅದಲ್ಲದೆ ಇವತ್ತು ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತಹ ನಮ್ಮ ಸ್ವಾಮಿಗಳಿಗೆ ಧನ್ಯವಾದಗಳನ್ನು ಕೂಡ ಸಮರ್ಪಿಸಿಕೊಳ್ತೇನೆ. ಅದರೊಂದಿಗೆ ಆಚಾರ್ಯರು ಅಂದ್ರೆ ಯಾರು ಅನ್ನುವಂಥದ್ದನ್ನ ಸಂಕ್ಷಿಪ್ತವಾಗಿ ನೋಡಿ ರಾಮಾನುಜರ ವೈಭವನ್ನ ನೋಡೋಣ ಇವತ್ತು ಸ್ವಲ್ಪ ಮಟ್ಟಿಗೆ. ಮೊದಲಿಗೆ ಆಚಾರ್ಯ ಅಂದ್ರೆ ಯಾರು ಅಂತ ನಾವು ನೋಡೋದಾದ್ರೆ, ಭಗವಂತ ಬಹಳಷ್ಟು ಕಷ್ಟಪಡ್ತಾನೆ. ಅಂದ್ರೆ ಭಗವಂತನೇ ಬಂದು ಆಚಾರ್ಯನಾಗಕ್ಕೆ ಪ್ರಯತ್ನ ಪಡ್ತಾನೆ. ಅದರಲ್ಲಿ ನಾವು ನೋಡೋದಾದ್ರೆ ಹೈಗ್ರೀವ ಅವತಾರದಲ್ಲಿ ನಾನು ಬೋಧನೆಯನ್ನ ಮಾಡ್ತಾನೆ ಬ್ರಹ್ಮನಿಗೆ. ಅದಲ್ಲದೆ ಹಾಗೆ ಹಂಸಾವತಾರದಲ್ಲಿ ಕೂಡ ಅವನು ಬೋಧನೆಯನ್ನ ಮಾಡ್ತಾನೆ ಸನತ್ಕುಮಾರರಿಗೆ. ಅದೇ ರೀತಿ ಗೀತಾಚಾರ್ಯನಾಗಿ ಅರ್ಜುನನಿಗೆ ಗೀತೆಯನ್ನು ಉಪದೇಶ ಮಾಡ್ತಾನೆ. ಈ ರೀತಿಯಾಗಿ ಆ ಭಗವಂತನೇ ಆಸೆ ಪಟ್ಟು ಈ ಆಚಾರ್ಯನ ವೇಷವನ್ನ ಧರಿಸಿಕೊಂಡು ಆ ಆಚಾರ್ಯನಾಗಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆದ್ರೆ ಅವನಿರುವ ಸಫಲವನ್ನ ಅಂತ ಕೇಳಿದ್ರೆ ಅದು ಒಂದು ಪ್ರಶ್ನೆ. ಯಾಕೆ ಅಂತಂದ್ರೆ, ನಾವು ಒಂದು ಕ್ಷೇತ್ರ ತಮಿಳುನಾಡಿನಲ್ಲಿ, ಅದು ಮಹೇಂದ್ರಗಿರಿ ಪರ್ವತದ ಬಳಿಗೆ, ತಮಿಳುನಾಡಿನಲ್ಲಿ ಇರುವಂತದ್ದು ಈ ಮಹೇಂದ್ರಗಿರಿ ಪರ್ವತ ತಪ್ಪದಲ್ಲಿ ಇರುವಂತಹ ತಿರುಪುರುಡಿ ಕ್ಷೇತ್ರ. ಈ ಮಹೇಂದ್ರಗಿರಿ ಪರ್ವತ ಯಾವುದಕ್ಕೆ ಪ್ರಸಿದ್ಧ ಅಂತ ನೋಡಿದ್ರೆ, ಈ ಮಹೇಂದ್ರಗಿರಿ ಪರ್ವತದಲ್ಲೇ ಹನುಮಂತ ತಾನು ಲಂಕೆಗೆ ಹೊರಡೋದಕ್ಕೆ ಆರಂಭ ಮಾಡಿದ. ಈ ಮಹೇಂದ್ರಗಿರಿ ಪರ್ವತದ ತಪ್ಪಲಲ್ಲಿರುವಂತಹ ತಿರುಪುರುಡಿ ಕ್ಷೇತ್ರದಲ್ಲಿ ವೈಷ್ಣವ ನಂಬಿ ಪೆರುಮಾಳ್ ಅಲ್ಲಿ ವಿಜಯ ಮಾಡಿದ್ದಾರೆ. ಈ ವೈಷ್ಣವ ನಂಬಿ ಪೆರುಮಾಳ್ ಒಂದು ಬಾರಿ ರಾಮಾನುಜರಲ್ಲಿಗೆ ಭೇಟಿ ಕೊಟ್ಟಾಗ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಅದೇನು ಅಂತ ಅಂದ್ರೆ, ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೇನೆ, ಗೀತಾಚಾರ್ಯನಾದೆ, ಹಂಸಾವತಾರ ತೆಗೆದೆ, ಅದಲ್ಲದೆ ಬಹಳಷ್ಟು ಅವತಾರಗಳನ್ನು ತೆಗೆದು ಜನರಿಗೆ ನನ್ನ ಸಂದೇಶವನ್ನು ಜ್ಞಾನವನ್ನು ನೀಡೋದಕ್ಕೆ ಪ್ರಯತ್ನ ಪಟ್ಟೆ. ಆದ್ರೆ ಅದು ನಿಜವಾಗ್ಲೂ ಬಹಳಷ್ಟು ಜನಕ್ಕೆ ಹೋಗಿ ಸೇರ್ತಾ ಇಲ್ಲ, ಅದು ಸಂದೇಹನೇ, ಅದು ಖಂಡಿತ ಇಲ್ಲ. ಆದ್ರೆ ಇದನ್ನ ನೀವು ಮಾತ್ರ ಹೇಗೆ ಇಷ್ಟು ಜನಕ್ಕೆ ಸೇರಿಸೋಕೆ ಸಾಧ್ಯ? ಈ ಜ್ಞಾನವನ್ನ ಇಷ್ಟು ಜನಕ್ಕೆ ತಲುಪಿಸೋದಕ್ಕೆ ಹೇಗೆ ಸಾಧ್ಯ? ಅದು ಮಾತ್ರ ಅಲ್ಲ, ಅದಲ್ಲದೆ ಎಲ್ಲರೂ ನಿಮ್ಮನ್ನ ಪಾಲಿಸ್ಕೊಂಡು ಹಿಂದೆ ಬರ್ತಾ ಇದಾರಲ್ಲ, ಏನ್ ಮಾಯ ಮಾಡಿದ್ರಿ ನೀವು, ಏನ್ ಮೋಡಿ ಮಾಡಿದ್ರಿ ನೀವು ಅಂತ ಹೇಳಿ ಅಲ್ಲಿ ವೈಷ್ಣವ ನಂಬಿ ಪೆರುಮಾಳ್ ರಾಮಾನುಜರನ್ನ ಕೇಳ್ತಾರೆ. ಇದರಿಂದಾನೇ ನಮ್ಗೆ ಗೊತ್ತಾಗುತ್ತೆ ಆ ಒಬ್ಬ ಆಚಾರ್ಯರ ವೈಭವ ಎಂಥದ್ದು ಅನ್ನುವಂಥದ್ದು ಒಂದು. ಎರಡನೇದು ರಾಮಾನುಜಾಚಾರ್ಯ ವೈಭವ ಎಂಥದ್ದು ಅಂತ ಗೊತ್ತಾಗುತ್ತೆ.
ಆ ಪೆರ್ಮಾಡೆ ಬಂದು ಈ ರಾಮಾನುಜಾಚಾರ್ಯರ ಬಳಿ ನೀವು ಹೇಗೆ ಇಷ್ಟು ಜನಕ್ಕೆ ಜ್ಞಾನವನ್ನು ತಲುಪಿಸೋದಕ್ಕೆ ಸಾಧ್ಯ ಆಯಿತು, ಹೇಗೆ ಇಷ್ಟು ಜನ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ಕೇಳಿದ್ರೆ ಅದು ಅಂತಿಂತ ಸುಲಭವಾದ ಸ್ಥಾನವಲ್ಲ ಆಚಾರ್ಯ ಸ್ಥಾನ, ಅಂತ ಉತ್ಕೃಷ್ಟವಾದ ಸ್ಥಾನ ಆಚಾರ್ಯ ಸ್ಥಾನ ಅನ್ನೋದನ್ನ ನಾವು ತಿಳ್ಕೋಬೇಕು. ಈಗ ಈ ಆಚಾರ್ಯ ಸ್ಥಾನ ಇಂಥದ್ದು ಅನ್ನೋದು ನಾವೇನು ನೋಡಿದ್ವಿ. ಆದರೆ ಇಂಥ ಆಚಾರ್ಯರು ನಮಗೆ ಏನ್ ಮಾಡ್ತಾರೆ, ಈ ಆಚಾರ್ಯರ ಮುಖ್ಯವಾದ ಕೆಲಸ ಏನು ಅಂತ ನೋಡಿದ್ರೆ ಆಚಿನೋಟಿ ಶಾಸ್ತ್ರಾರ್ಥ ಆಚಾರ್ಯ ಸ್ಥಾಪಯತ್ಯಪಿ ಸ್ವಯಂ ಆಚಾರ್ಯ ತಸ್ಮಾತ್ ಆಚಾರ್ಯ ಮುಖ್ಯತೆ. ಅಂದ್ರೆ ಇವರು ಶಾಸ್ತ್ರಾರ್ಥಗಳನ್ನ ನಮಗೆ ಹೇಳ್ಕೊಡ್ತಾರೆ ಯಾರು ಆಚಾರ್ಯರು. ಅಂದ್ರೆ ಇದು ಥಿಯರಿ ಆಯ್ತು. ಇದ ನಂತರ ಅದಲ್ಲದೆ ಬೇರೆ ಏನ್ ಮಾಡ್ತಾರೆ ಅಂತ ಅಂದ್ರೆ ಪ್ರಾಕ್ಟಿಕಲ್ಸ್. ಆಚಾರ್ಯ ಸ್ಥಾಪನೆ ಕೋಡ್ ಆಫ್ ಕಾಂಡಕ್ಟ್ ನ ಕೂಡ ನಮಗೆ ಬೋಧಿಸ್ತಾರೆ. ಅವರು ಕೋಡ್ ಆಫ್ ಕಾಂಡಕ್ಟ್ ನ ಬೋಧಿಸಿ ಶಾಸ್ತ್ರಾರ್ಥವನ್ನು ಬೋಧಿಸಿದ್ರೆ ನಮ್ಗೆಲ್ಲ ತಿಳಿದು ಬರ್ತಾ ನಾವು ಕೇಳಿಸ್ಕೊಂಡ್ಬಿಡ್ತೀವ ಅಂದ್ರೆ ಖಂಡಿತ ಇಲ್ಲ. ಈಗ ನಾನೇ ಇಂಥ ವಿಷಯಗಳನ್ನ ಇಲ್ಲಿ ಹೇಳ್ತಾ ಇದ್ದೇನೆ, ಆದ್ರೆ ನೀವುಗಳು ನೀವು ಅಂತಲ್ಲ, ಸಾಮಾನ್ಯವಾಗಿ ಜನರು ಪ್ರಶ್ನೆ ಮಾಡುವಂಥದ್ದು ಏನು ಅಂತ ಅಂದ್ರೆ ನೀವು ಬಹಳಷ್ಟು ವಿಷಯಗಳನ್ನ ಹೇಳ್ಬಿಟ್ಟು ಹೋಗ್ತೀರಾ, ಅದನ್ನೆಲ್ಲ ಪಾಲಿಸೋದು ಎಷ್ಟು ಕಷ್ಟ ಅನ್ನೋದು ನಮಗ್ ಗೊತ್ತು, ಅಡ್ವೈಸ್ ಮಾಡೋದೇನ್ರಿ ತುಂಬಾ ಸ್ವಲ್ಪ ಅಂತ ಹೇಳುವಂತ ಮಾತನ್ನ ನಾವು ಕೇಳಿರ್ತೇವೆ ಸಾಮಾನ್ಯವಾಗಿ. ಆದರೆ ಇಲ್ಲಿ ನಾವು ನೋಡ್ಬೇಕಾಗಿರೋದು ಏನು ಅಂತ ಅಂದ್ರೆ ಸ್ವಯಂ ಆಚರಣೆ ಈ ಕೋಡ್ ಆಫ್ ಕಾಂಡಕ್ಟ್ ಆಗಲಿ ಅಂದ್ರೆ ಪ್ರಾಕ್ಟಿಕಲ್ಸ್ ಆಗಲಿ ಅದಲ್ಲದೆ ಥಿಯರಿ ಆಗಲಿ ಅಂದ್ರೆ ಈ ಶಾಸ್ತ್ರಾರ್ಥವನ್ನ ಜ್ಞಾನವನ್ನು ಕೊಡೋದಾಗಲಿ ಈ ಎರಡನ್ನೂ ಬೋಧಿಸಿ ತಾನು ಕೂಡ ಆಚರಣೆಯಲ್ಲಿ ಇದನ್ನ ತಂತಾರೆ. ಆದ್ದರಿಂದಲೇ ಅವರಿಗೆ ಆಚಾರ್ಯ ಅನ್ನುವಂತ ಹೆಸರು. ಇಂಥ ಸ್ಥಾನವನ್ನು ಉಳ್ಳವರು ನಮ್ಮ ಆಚಾರ್ಯರು. ಅಷ್ಟು ಜನ ಒಬ್ಬರಲ್ಲ ಇಬ್ಬರಲ್ಲ, ಶ್ರೀಮನ್ನಾರಾಯಣನಿಂದ ಆರಂಭಿಸಿ ಗುರು ಪರಂಪರೆಯಲ್ಲಿ ಇರುವಂತಹ ಅಷ್ಟು ಜನ ಆಚಾರ್ಯರು ಈ ಆಚಾರ್ಯ ಅನ್ನುವಂತಹ ಪದಕ್ಕೆ ಈಗ ನಮಗೆ ಏನು ಲಕ್ಷಣ ಹೇಳಿದೆ ಅದಕ್ಕೆ ಸರಿ ಹೊಂದುವವರು. ಅಂತ ಒಂದು ಸಂಪ್ರದಾಯದಲ್ಲಿ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ನಾವು ಇದ್ದೇವೆ. ಇದು ಒಂದು ಹೆಮ್ಮೆ ಪಡೆಯುವಂತಹ ವಿಷಯ. ಇದನ್ನ ನಾವು ಅರಿತುಕೊಳ್ಳಬೇಕು. ಇದಲ್ಲದೆ ಈಗ ನಾವು ರಾಮಾನುಜರ ವೈಭವವನ್ನು ನೋಡೋದಾದ್ರೆ ಒಂದು ಸಣ್ಣ ಒಂದು ಸನ್ನಿವೇಶವನ್ನು ಹೇಳ್ತೇನೆ. ಅದನ್ನ ನಮ್ಮ ಸ್ವಾಮಿಯವರು ಅದಕ್ಕೆ ಮುಂಚಿನ ವೈಭವವನ್ನ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಈಗ ನಾವು ಇತ್ತೀಚೆಗೆ ಸಿನಿಮಾ ಬಂದು ಆರ್ಟಿಕಲ್ 370 ಅಂತ ಹೇಳಿ ಕಾಶ್ಮೀರವನ್ನೆಲ್ಲ ಕೊಂಡಾಡ್ತೇವೆ. ಆದರೆ ಈ ಕಾಶ್ಮೀರದ ಏನು ಒಂದು ವೈಭವ ಇದೆ ಇದನ್ನ ರಾಮಾನುಜರು ಇದರ ವೈಭವವನ್ನು ತೋರಿಸಿದ್ರು. ಅಂದ್ರೆ ರಾಮಾನುಜರಿಗೂ ಕಾಶ್ಮೀರಕ್ಕೂ ಒಂದು ಅವಿನಾಭೂತವಾದ ಸಂಬಂಧ ಇದೆ. ಏನು ಅಂತ ಕೇಳಿದ್ರೆ ಈಗಾಗಲೇ ಸ್ವಾಮಿ ಹೇಳಿದಾಗೆ ಕಾಶ್ಮೀರದವರೆಗೂ ಕಾಲ್ನಡಿಗೆಯಲ್ಲೇ ರಾಮಾನುಜರು ಹೋದರು, ಅದೆಲ್ಲ ಸರಿ. ಆದ್ರೆ ಅದು ಒಂದು ಕಷ್ಟವಾದ ಕುಲಕಾರಣವನ್ನು ಹೇಗೆ ತಮ್ಮ ಸ್ಯಾಕ್ರಿಫೈ ಆಗಿ ತ್ಯಾಗವನ್ನು ಯಾವ ರೀತಿ ಮಾಡಲು ಕುಲಕಾರಣರು ಅಂತೆಲ್ಲ ಸ್ವಾಮಿ ತೋರಿಸಿದ್ದಾರೆ. ಅದಲ್ಲದೆ ಈ ಸ್ವಾಮಿ ರಾಮಾನುಜರು ಬೇರೆ ಯಾವ ಮತದ ಆಚಾರ್ಯರಿಗೂ ಇಲ್ಲದಂತಹ ಬೇರೆ ಯಾವ ಆಚಾರ್ಯರಿಗೂ ಇಲ್ಲದಂತಹ ಒಂದು ವೈಭವ ಸ್ವಾಮಿ ರಾಮಾನುಜರಿಗೆ ಈ ಕಾಶ್ಮೀರ ದೇಶದಲ್ಲಿ ನಡೆದಿದೆ. ಅದು ಏನು ಅಂತ ನಾವು ನೋಡೋದಾದ್ರೆ ಶ್ರೀಮದ್ ಭಾಷ್ಯಂ ನಿಶಮ್ಯ ಅದ್ಭುತಮಿತಿ ಶಿರಸ ಶಾರದಾ ಶ್ಲಾಘಮಾನ ಸ್ವಾಚಾಮ್ಯಾಂ ಸ್ವೀಯ ಪೀಠೆ ಸದಯತಿ ಪದಯೇ ಭಾಷ್ಯಕಾರಾಖ್ಯಗಾತ್ ಸೇಯಂ ಭಾಗೀಶಮೂರ್ತಿರ್ಯಧಿಪತಿ ಕುರುಕೆ ಶಾಗಮಾಂತಾರ್ಯಂ ಕ್ಯೈಃ ಕೃತಾರ್ಚ ಬ್ರಹ್ಮತಂತ್ರೋತ್ತಮ ಕಲಿಮತನ ಆಸ್ಥಾನ ಪೂಜ್ಯಾತ್ಮನಾಸ್ತೆ ಅನ್ನುವಂಥದ್ದು ಒಂದು ಶ್ಲೋಕ. ಈ ಶ್ಲೋಕವನ್ನ ಪರಕಾಲ ಮಠದ ಶ್ರೀ ಕೃಷ್ಣ ಬ್ರಹ್ಮತಂತ್ರ ಪರಕಾಲ ಸ್ವಾಮಿಯವರು ರಚಿಸಿದ್ದಾರೆ. ಈ ಶ್ಲೋಕದಲ್ಲಿ ಬೇರೆ ಯಾರಿಗೂ ಯಾವ ಆಚಾರ್ಯರಿಗೂ ಇಲ್ಲದಂತಹ ಒಂದು ವೈಭವವನ್ನ ರಾಮಾನುಜರಿಗೆ ಇದೆ ಅಂತ ಹೇಳಿ ಇಲ್ಲಿ ಅವರು ತೋರಿಸ್ತಾ ಇದ್ದಾರೆ. ಅದು ಏನು ಅಂತ ಹೇಳಿದ್ರೆ ಇಲ್ಲಿ ಈಗ ಸ್ವಾಮಿ ಹೇಳಿದಾಗೆ ಕುಲಕಾರಣರು ಎಲ್ಲ ಒಂದು ಸರಿ ಆ ಬೋಧಾಯನ ವ್ಯಕ್ತಿ ಗ್ರಂಥವನ್ನ ನೋಡಿ ತಮ್ಮ ಮನಸ್ಸಿನಲ್ಲಿ ಎಲ್ಲವನ್ನು ತುಂಬಿಸಿಕೊಂಡಿದ್ದಾರೆ. ಇದಾದ ಮೇಲೆ ಆ
ಎಲ್ಲವನ್ನು ಅವರು ಹೇಳ್ತಾ ಹೋಗ್ತಾ ಹಾಗೆ ಇವರು ಕೂಡ ರಚಿಸ್ತಾ ಹೋಗ್ತಾರೆ. ಈ ರೀತಿ ರಚನೆ ಆಗಿದ್ದು ಶಾರೀರಕ ಮೀಮಾಂಸ ಭಾಷ್ಯ. ಇದೇ ಬ್ರಹ್ಮಸೂತ್ರಕ್ಕೆ ಭಾಷ್ಯ. ಶಾರೀರಕ ಮೀಮಾಂಸಾ ಭಾಷ್ಯ ಅನ್ನುವಂಥದ್ದು ಬ್ರಹ್ಮಸೂತ್ರಕ್ಕೆ ಸ್ವಾಮಿ ರಾಮಾನುಜರು ಮಾಡಿರುವಂತಹ ಭಾಷ್ಯ. ಇದಕ್ಕೆ ಇದು ಒರಿಜಿನಲ್ ಹೆಸರು, ಅಂದ್ರೆ ಮೊದಲು ಇದ್ದಂತಹ ಹೆಸರು ಇದು ಶಾರೀರಕ ಮೀಮಾಂಸಾ ಭಾಷ್ಯ ಅನ್ನುವಂಥದ್ದು. ಇದನ್ನ ಸ್ವಾಮಿ ರಾಮಾನುಜರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಕಾಶ್ಮೀರದಲ್ಲಿ ತೀರ್ಥರನ್ನ ರಚನೆ ಮಾಡಾದ್ಮೇಲೆ ಅಂತಹ ಸಮಯದಲ್ಲಿ ಅಲ್ಲಿರುವಂತಹ ಶಾರದಾ ಪೀಠದಲ್ಲಿ ಒಂದು ಅರಂಗೇಟು ಅಂತ, ಅಂದ್ರೆ ಮೊದಲ ಬಾರಿಗೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಎಲ್ಲರ ಸಮ್ಮುಖದಲ್ಲೂ ಇದನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ ರಾಮಾನುಜರು. ಅಲ್ಲಿ ಬಹಳಷ್ಟು ದೇಶಕ್ಕೂ ಇದ್ದಂತಹ ಅಷ್ಟು ವಿದ್ವಾನರು ಎಲ್ಲರೂ ಸೇರಿದ್ದಾರೆ ಇದನ್ನ ಕೇಳೋದಕ್ಕೆ, ಈ ಪ್ರಸ್ತುತಿಯನ್ನ ನೋಡೋದಕ್ಕೆ. ಅಂತ ಸಮಯದಲ್ಲಿ ರಾಮಾನುಜರು ಇನ್ನೇನು ಆರಂಭಿಸಬೇಕು, ಅಲ್ಲಿ ಯಾರ ಸಾನ್ನಿಧ್ಯವಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಸಾಕ್ಷಾತ್ ಸರಸ್ವತಿ ದೇವಿಯ ಸಾನ್ನಿಧ್ಯವಾಗುತ್ತೆ. ಆ ಸರಸ್ವತಿ ದೇವಿಯೇ ಕುಳಿತುಕೊಂಡು ಇವರ ಈ ಭಾಷ್ಯವನ್ನು ಕೇಳೋದಕ್ಕೆ ಬರ್ತಾಳೆ ಅಲ್ಲಿಗೆ. ಆ ಸರಸ್ವತಿ ದೇವಿಯು ಅಲ್ಲಿ ಕುಳಿತುಕೊಂಡು ರಾಮಾನುಜಾಚಾರ್ಯರು ಇದನ್ನ ಆರಂಭಿಸ್ತಾರೆ. ಆರಂಭಿಸಿ ಇವರು ಹೇಳ್ತಾ ಹೋಗ್ತಾ ಇದ್ದಂಗೆ ಆ ಸರಸ್ವತಿ ದೇವಿಯು ಹೇಗೆ ಇವತ್ತು ನೀವೆಲ್ಲ ಎಲ್ಲವನ್ನೂ ಸವಿದು ತಲೆ ಆಡಿಸಿ ಎಲ್ಲದಕ್ಕೂ ನಗ್ತಾ ಇಷ್ಟೊಂದು ಪ್ರತಿಕ್ರಿಯೆಯನ್ನು ಕೊಟ್ಟು ಪ್ರೋತ್ಸಾಹಿಸ್ತಾ ಇದ್ದಾರಲ್ಲ, ಇದೇ ರೀತಿ ಆ ಸರಸ್ವತಿ ದೇವಿಯು ಕೂಡ ತಲೆಯನ್ನೆಲ್ಲ ಆಡಿಸಿ ಸಂತೋಷದಿಂದ ನಗುತ್ತಾ ನೀವು ಮತ್ತೆ ಹೇಳಿ, ಚಪ್ಪಾಳೆಯನ್ನು ಹೊಡಿತಾ ಮತ್ತೆ ಹೇಳಿ ಅಂತ ಹೇಳಿ ಆ ರೀತಿ ಸವಿತಾಳೆ ಸರಸ್ವತಿ ದೇವಿ. ರಾಮಾನುಜಾಚಾರ್ಯರು ಪ್ರಸ್ತುತ ಆ ಭಾಷ್ಯವನ್ನ ಪ್ರಸ್ತುತಪಡಿಸ್ತಾ ಆ ರೀತಿ ಸವಿತಾ ಹೋಗ್ತಾಳೆ. ಸವಿಯೋದು ಮಾತ್ರನ ಅಂತ ಅಂದ್ರೆ ಇಲ್ಲ, ಅದ್ ಮಾತ್ರ ಅಲ್ಲ. ಇಲ್ಲಿ ಸರಸ್ವತಿ ದೇವಿ ಏನ್ ಮಾಡ್ತಾಳೆ ಅಂದ್ರೆ, ಅವರಿಗೆ ಯಾವ ತರ ಒಂದು ಭಾವ ಇದೆ ಅಂದ್ರೆ, ನಾವೀಗ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಏನೋ ಒಂದು ತುಂಬಾ ಚೆನ್ನಾಗಿ ಓದ್ತಾರೆ ಅಂತ ಅನ್ಕೋಣ. ತುಂಬಾ ಚೆನ್ನಾಗಿ ಓದಿದ್ರೆ ಈ ಸರಿ ಚೆನ್ನಾಗಿ ಓದಿದ್ರೆ ಒಂದು ಚಾಕ್ಲೇಟ್ ಕೊಡಿಸ್ತೀವಿ ಅಂತ ಅಂತೀವಿ. ಅದೇ ರೀತಿ ಒಂದು ಚಾಕ್ಲೇಟ್ ಕೊಡಿಸ್ತೀವಿ. ಅದಾದ್ಮೇಲೆ ಮುಂದಿನ ಸರಿ ಇನ್ನೂ ಒಂದು ಏನೋ ಡ್ಯಾನ್ಸ್ಗೆ ಎಲ್ಲೋ ಸೇರಿಸುತ್ತೇವೆ. ಅಲ್ಲಿ ಇದ್ರಲ್ಲಿ ಚೆನ್ನಾಗಿ ಮಾಡಿದ್ರೆ ನಾನು ನಿಮಗೆ ಸೈಕಲ್ ಕೊಡಿಸ್ತೇನೆ ಅಂತ ಹೇಳ್ತೇವೆ. ಆ ರೀತಿ ಸೈಕಲ್ ಕೊಡಿಸ್ತೇವೆ. ಇನ್ನೂ ಚೆನ್ನಾಗಿ ಮಾಡಿದ್ರೆ ಟಿವಿ ವಿಡಿಯೋ ಏನೋ ಒಂದು ಇನ್ನೂ ಅದಕ್ಕಿಂತ ಹೆಚ್ಚು ಕೊಡಿಸ್ತೇನೆ ಅಂತ ಹೇಳ್ತೇವೆ. ಈ ರೀತಿ ನಮ್ಮ ಮಕ್ಕಳು ಮಾಡುವುದನ್ನ ನಾವು ನೋಡಿದ್ರೆ ಒಂದಾದ ಮೇಲೆ ಒಂದು ಅವರು ಮೇಲ್ಮೇಲಕ್ಕೆ ಹೋಗುವುದನ್ನು ನೋಡಿದ್ರೆ ನಮಗೆ ಸಂತೋಷವಾಗುತ್ತೆ. ಆ ಸಂತೋಷದಲ್ಲಿ ನಾವು ಅವರಿಗೆ ಒಂದಾದ ಮೇಲೆ ಒಂದನ್ನ ನಾವು ಅವರಿಗೆ ಕೊಡ್ತಾ ಹೋಗ್ತೇವೆ. ಅದೇ ರೀತಿ ಅದೇ ಭಾವದಲ್ಲಿ ಅಲ್ಲಿ ಸರಸ್ವತಿ ದೇವಿ ಮೊದಲಿಗೆ ಈ ಭಾಷ್ಯವನ್ನ ಈ ರೀತಿ ಆನಂದವಾಗಿ ಕೇಳಿ ಮತ್ತೆ ಹೇಳಿ ಅಂತ ಕೇಳಿದ್ರು. ಆ ಸಂತೋಷದ ಮಟ್ಟಿಗೆ ಅದಾದ್ರೆ ಇವರು ಪಡಿಸ್ತಾ ಇರುವಂತಹ ಸಂತೋಷಕ್ಕೆ ಇದೆಲ್ಲ ಸಾಲದು, ನಾನು ಇನ್ನೂ ಏನಾದರೂ ಮಾಡಬೇಕು ಅಂತ ಹೇಳಿ ಅಲ್ಲಿ ಸರಸ್ವತಿ ದೇವಿ ಆ ಗ್ರಂಥಕ್ಕೆ, ಶಾರೀರಕ ಮೀಮಾಂಸಾ ಭಾಷ್ಯ ಅನ್ನುವಂತಹ ಗ್ರಂಥಕ್ಕೆ ಶ್ರೀ ಭಾಷ್ಯ ಅನ್ನುವಂತಹ ಹೆಸರನ್ನು ಇಡ್ತಾರೆ. ಆಗ್ಲಿಂದಾನೇ ಈ ಗ್ರಂಥಕ್ಕೆ ಶ್ರೀ ಭಾಷ್ಯ ಅನ್ನುವಂತಹ ಹೆಸರು ಬಂದದ್ದು. ಇದಾದ ಮೇಲೆ ಇದೆಲ್ಲ ಸಾಲದು, ನಮ್ಮ ಮಗು ಮಾಡುವಂತಹ ಸಾಧನೆ ಎಂತದ್ದು ಯಾರೂ ಈ ಪ್ರಪಂಚದಲ್ಲಿ ಮಾಡಿಲ್ಲ. ಆದ್ದರಿಂದ ಇವೆಲ್ಲ ಏನು ಸಾಲದು, ಶ್ರೀಭಾಷ್ಯ ಅಂತ ಒಂದು ಟೈಮಿನ ಕೊಟ್ಟರೆ ಸಾಲದು, ಖಂಡಿತ ಸಾಲದು, ಮಿಕ್ಕಿದೇನಾದ್ರು ಮಾಡಬೇಕು ಅಂತ ಹೇಳಿ ಭಾಷ್ಯಕಾರಾಖ್ಯೆಯಾದ ಅಂತ ಹೇಳಿ ಇವರನ್ನ ಶ್ರೀಭಾಷ್ಯಕಾರರು ಅನ್ನುವಂತಹ ಒಂದು ಟೈಟಲ್ ನಂಬರ್ ಒಂದು ಶೀರ್ಷಿಕೆಯನ್ನು ಕೊಟ್ಟು ಇವರಿಗೆ ಅಭಿನಂದನೆ ಕೊಟ್ಟು ಸನ್ಮಾನವನ್ನು ಮಾಡ್ತಾರೆ. ಈ ರೀತಿಯಾಗಿ ಇಷ್ಟು ಮಾಡುತ್ತೆ. ಆದರೂ ನಮ್ಮ ಮನಸ್ಸು ಕೇಳ್ತಾ ಇಲ್ಲ ಸರಸ್ವತಿ ದೇವಿಗೆ, ನಾನು ಇನ್ನೂ ಏನಾದರೂ ಕೊಡಬೇಕು. ಅಷ್ಟು ಸಂತೋಷ ಪಡ್ತಿದ್ದಾರೆ ಈ ರಾಮಾನುಜಾಚಾರ್ಯರು. ನಮ್ಗೆ ಏನಾದ್ರು ಮಾಡ್ಬೇಕಲ್ಲ ಅಂತ ಯೋಚಿಸ್ತಾ ತನ್ನ ಸ್ವಂತ ಆರಾಧನಾ ಮೂರ್ತಿಯಾದ ಲಕ್ಷ್ಮೀ ನಾಯಕರಿಯ ಮೂರ್ತಿಯನ್ನ ಇಲ್ಲಿ ಶ್ರೀಭಾಷ್ಯಕಾರರಿಗೆ ಪ್ರದಾನ ಮಾಡ್ತಾರೆ. ಆ ಲಕ್ಷ್ಮೀ ನಾಯಕರಿಯ ಮೂರ್ತಿ ಇವತ್ತಿಗೂ ಕೂಡ ನಾವು ಮೈಸೂರಿನ ಪರಕಾಲ ಮಠದಲ್ಲಿ ನಮಸ್ಕಾರ ಮಾಡಬಹುದು, ದರ್ಶನ ಮಾಡಬಹುದು. ಅಂತ ಲಕ್ಷ್ಮೀ ನಾಯಕರಿಯ ಮೂರ್ತಿಯ ಒಂದು ವೈಭವ ಎಂಥದ್ದು
ರೀತಿಯಾಗಿ ಅಷ್ಟು ಮಾಡಿ ಎಷ್ಟು ಮಾಡಿದ್ರೂ ಸಾಲಲ್ಲ ಅಂತ ಅಷ್ಟು ಸಂತೋಷದಿಂದ ಒಂದಾದ ಮೇಲೆ ಒಂದು ಬಿರುದುಗಳೇನು ಬಹುಮಾನಗಳೇನು ಈ ರೀತಿ ಒಂದಾದ ಮೇಲೆ ಒಂದನ್ನ ಸರಸ್ವತಿಗೆ ಕೊಡ್ತಾ ಹೋಗ್ತಾಳೆ. ಈ ರೀತಿಯ ಮರ್ಯಾದೆಗಳು, ಈ ರೀತಿಯ ಸನ್ಮಾನಗಳು ಬೇರೆ ಯಾವ ಆಚಾರ್ಯರಿಗೂ ಸಿಕ್ಕಿಲ್ಲ. ಇದು ಕೇವಲ ರಾಮಾನುಜಾಚಾರ್ಯರಿಗೆ ಮಾತ್ರ ಸಿಕ್ಕಿರುವಂಥದ್ದು. ಆ ರೀತಿಯಲ್ಲಿ ರಾಮಾನುಜಾಚಾರ್ಯರು ಅಂದ್ರೆ ಅವರು ಏನೇನ್ ಮಾಡೋದು, ಅವರ ಜೀವನ ಚರಿತ್ರೆಯನ್ನು ಕಲಿಯುವುದಾಗಲಿ, ಅವರು ಬರೆದಿರುವಂತಹ ಗ್ರಂಥಗಳಲ್ಲಿ ಏನೇನಿದೆ ಅಂತ ತಿಳಿದುಕೊಳ್ಳುವುದಾಗಲಿ, ಇವೆಲ್ಲವೂ ನಮಗೆ ಬಹಳ ಅವಶ್ಯಕ. ಆ ರೀತಿಯಲ್ಲಿ ಕೇವಲ ನಾವು ರಾಮಾನುಜನ ಸ್ತೋತ್ರ ಮಾಡಬೇಕು, ಖಂಡಿತ ಹೌದು. ಇದೆಲ್ಲ ಅಲ್ಲದೆ ಇವನ್ನೆಲ್ಲ ನಾವು ತಿಳಿದುಕೊಂಡು ಆಗಾಗ ಇವನ್ನ ನಾವು ನೆನಪಿಸ್ಕೊಳ್ತಾ ಇರಬೇಕು. ನಮ್ಮ ದೊಡ್ಡವರು ನಮಗಾಗಿ ಎಂತೆಂಥ ತ್ಯಾಗಗಳನ್ನ ಮಾಡಿದ್ದಾರೆ, ಎಂತೆಂಥ ಕಷ್ಟಗಳನ್ನ ಪಟ್ಟಿದ್ದಾರೆ ಅನ್ನೋದನ್ನ ನೆನಪಿಸ್ಕೊಳ್ತಾ ಇರಬೇಕು. ಅದಕ್ಕೋಸ್ಕರವಾಗಿ ಇಂಥ ಒಂದು ಎಲ್ಲ ಮಾನವರ ಅವರ ಚರಿತ್ರೆಯನ್ನು ಕೇಳಬೇಕು, ಅವರು ರಚನೆ ಮಾಡಿರುವಂತಹ ಗ್ರಂಥಗಳನ್ನು ತಿಳಿದುಕೊಳ್ಬೇಕು. ಅವರ ಚರಿತ್ರೆಯನ್ನು ಕೇಳೋದು ನಮಗೆ ಒಂದು ಸ್ಫೂರ್ತಿದಾಯಕ, ಒಂದು ಇನ್ಸ್ಪಿರೇಷನ್. ಯಾಕೆ ಅಂತಂದ್ರೆ ಅದು ಅವರ ಚರಿತ್ರೆಯನ್ನು ಕೇಳಿದಾಗಲೇ ನಾವು ಆ ರೀತಿ ನಡೆಯೋದಕ್ಕೆ ಸಾಧ್ಯ. ಆ ರೀತಿಯಲ್ಲಿ ಗುರುಗಳ ಚರಿತ್ರೆಯಾಗಲಿ, ಗುರುಗಳ ಸಂಬಂಧವಾಗಲಿ ಎರಡೂ ಅಷ್ಟೇ ಮುಖ್ಯ. ಗುರುಗಳ ಸಂಬಂಧದ ಬಗ್ಗೆ ನಾನು ಯಾಕೆ ಹೇಳಕ್ ಬಂದೆ ಅಂತಂದ್ರೆ, ಪಾಪಿಷ್ಟ ಛತ್ರಬಂಧುಶ್ಚ ಪುಂಡರೀಕಶ್ಚ ಪುಣ್ಯಕೃತೆ ಅಂತ ಹೇಳಿ ಸ್ವಾಮೀಶ್ವರರು ಹೇಳ್ತಾರೆ. ಅಂದ್ರೆ ಇಲ್ಲಿ ಇಬ್ಬರನ್ನು ನಾವು ನೋಡಬಹುದು, ಇಬ್ಬರು ಡಿಫರೆಂಟ್ ಶೇಡ್ಸ್ ಆಫ್ ಕ್ಯಾರೆಕ್ಟರ್ಸ್. ಒಬ್ರು ಬಂದು ಪುಂಡರೀಕ ಅನ್ನುವಂಥವ್ರು, ಇನ್ನೊಬ್ರು ಬಂದು ಪಾಪಿಷ್ಟನಾದಂತಹ ಛತ್ರಬಂಧು ಅನ್ನೋದು. ಈ ಪುಂಡರೀಕ ಅನ್ನುವಂಥವ್ರು ಇವತ್ತು ನಾವು ಬಹಳಷ್ಟು ಜನವಾಗಿ ನೋಡ್ತೇವೆ. ಇದು ದೋಷಕ್ಕಾಗಿ ಹೇಳ್ತಾ ಇರುವಂಥದ್ದಲ್ಲ, ಇದು ಸಾಮಾನ್ಯವಾಗಿ ನಾವು ನೋಡೋದನ್ನ ಹೇಳ್ತಾ ಇರುವಂಥದ್ದು. ನಾವು ಐ ಆಮ್ ರಿಲಿಜಿಯಸ್, ಐ ಡೂ ಬಿಲೀವ್ ಇನ್ ಮೆನಿ ಥಿಂಗ್ಸ್, ಐ ಡೂ ಆಲ್ ದೀಸ್ ಥಿಂಗ್ಸ್ ಅಂತೆಲ್ಲ ಹೇಳಿ ಎಲ್ಲ ಮಾಡ್ತಾರೆ. ಆದ್ರೆ ಕ್ಷಮಾಚರಣವನ್ನು ಮಾಡಿಸ್ಕೊಳ್ಳಿ, ಯಾವ್ದಾದ್ರು ಒಬ್ಬ ಆಚಾರ್ಯರನ್ನ ಹೋಗಿ ಅವರನ್ನ ಅಪ್ರೋಚ್ ಮಾಡಿ ಅವರನ್ನು ಸಮೀಪಿಸಿ ಕ್ಷಮಾಚರಣ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರೆ, ಐ ಆಮ್ ರಿಲಿಜಿಯಸ್ ಬಟ್ ಐ ಡೋಂಟ್ ಬಿಲೀವ್ ಇನ್ ಆಲ್ ದೀಸ್ ಥಿಂಗ್ಸ್ ಅಂತ ಹೇಳ್ತಾರೆ. ಇದನ್ನ ನಾವು ನೋಡುವಂತದ್ದೇ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಆಚಾರ್ಯ ಸಂಬಂಧ ಅನ್ನುವಂಥದ್ದು ಎಷ್ಟು ಮುಖ್ಯ ಅಂತ. ಅದು ನಮಗೆ ಈ ಪುಂಡರೀಕ ಮತ್ತು ಮತ್ತೊಬ್ಬನಾದ ಈ ಛತ್ರಬಂಧುವಿನ ಕಥೆಯಿಂದ ತಿಳಿಯುತ್ತೆ. ಪುಂಡರೀಕ ಅನ್ನುವಂಥನು ಅತ್ಯಂತ ಒಳ್ಳೆಯ ಮನುಷ್ಯ, ಅತ್ಯಂತ ಒಳ್ಳೆಯ ಮನುಷ್ಯ. ಈ ಬಹಳಷ್ಟು ಒಳ್ಳೆಯ ಜನಗಳನ್ನ ನಾವು ನೋಡ್ತೇವೆ. ನಾವು ದಾನಗಳನ್ನು ಮಾಡೋದಾಗ್ಲಿ, ಮತ್ತೊಬ್ಬರಿಗೆ ಸಹಾಯವನ್ನು ಮಾಡೋದಾಗ್ಲಿ, ಇವೆಲ್ಲ ಯಾವುದೂ ತಪ್ಪಲ್ಲ, ಇವೆಲ್ಲ ಖಂಡಿತ ಮಾಡಬೇಕಾದಂತಹ ಕೆಲಸ. ಈ ರೀತಿಯಾಗಿ ಬಹಳಷ್ಟು ಕೆಲಸಗಳನ್ನ ನಾವು ಮಾಡಬೇಕು, ಹೌದು. ಆದರೆ ಈ ಪುಂಡರೀಕನಿಗೆ ಮುಕ್ತಿ ಸಿಕ್ತ ಅಂತ ಕೇಳಿದ್ರೆ ಅದು ಪ್ರಶ್ನೆ ಕ್ವಶನ್ ಮಾಡ್ತೇನೆ. ಯಾಕೆ ಅಂತ ಅಂದ್ರೆ ಆ ಪುಂಡರೀಕನಿಗೆ ಯಾವುದೇ ರೀತಿಯಾದ ಆಚಾರ್ಯ ಸಂಬಂಧವಿಲ್ಲ. ಆ ಪುಂಡರೀಕ ಹಾಗೇ ಇದ್ದವನು. ಅಂದ್ರೆ ಅವನು ಎಷ್ಟೇ ಒಳ್ಳೆಯವನಾಗಿದ್ರು ಕೂಡ, ಹೇಗೇ ಇದ್ರು ಕೂಡ ಅವನಿಗೆ ಆ ಆಚಾರ್ಯ ಸಂಬಂಧವಿಲ್ಲ, ಅಲ್ಲಿ ಅವನಿಗೆ ಮುಕ್ತಿ ಸಿಗಲಿಲ್ಲ. ಅದೇ ನಾವು ಇನ್ನೊಂದು ಕಡೆ ಕ್ಷತ್ರಬಂಧುವನ್ನು ನೋಡಿದ್ರೆ, ಆ ಕ್ಷತ್ರಬಂಧು ಈ ಲೋಕದಲ್ಲಿರುವಂತಹ ಎಲ್ಲಾ ರೀತಿಯ ಪಾಪಗಳನ್ನ ಮಾಡಿದವನು. ಏನೇನು ಆಗುತ್ತೋ ಎಲ್ಲಾ ರೀತಿಯ ಪಾಪಗಳನ್ನ ಮಾಡಿ ಅವನು ಇದ್ದಾನೆ. ಇಂತಹ ಕ್ಷತ್ರಬಂಧುವಿಗೆ ಆಚಾರ್ಯರ ಸಂಬಂಧವಾಗುತ್ತೆ ಅವನ ಜೀವನದಲ್ಲಿ ಒಂದು ಸಮಯದಲ್ಲಿ. ಅಂತಹ ಆಚಾರ್ಯರ ಸಂಬಂಧ ಸಿಕ್ಕಿದ ಮೇಲೆ ಆ ಕ್ಷತ್ರಬಂಧುವಿನ ದಾರಿಯೂ ಕೂಡ ಬದಲಾಗುತ್ತೆ. ಅಂದ್ರೆ ಆ ಆಚಾರ್ಯರ ಮಾರ್ಗದರ್ಶನದಿಂದ ಈ ಕ್ಷತ್ರಬಂಧು ಬದಲಾಗ್ತಾನೆ. ಈ ಕ್ಷತ್ರಬಂಧು ಬದಲಾಗದ್ ಮಾತ್ರ ಅಲ್ಲ, ಈ ಬದಲಾಗದ್ ಮುಖ್ಯವಲ್ಲ. ಈ ಆಚಾರ್ಯ ಸಂಬಂಧ ಯಾವುದಕ್ಕೆ ಬೇಕು ಅಂತಂದ್ರೆ ಮುಕ್ತಿಗೆ ಬೇಕು. ಆಚಾರ್ಯವಂತಯ ಮತ್ತು ತಸ್ಮಾತ್ ಆಚಾರ್ಯವಾನ್ ಭವೇತ್. ಅಂದ್ರೆ ಇಲ್ಲಿ ಮುಕ್ತಿಗೆ ಆಚಾರ್ಯ ಸಂಬಂಧವಿಲ್ಲದೆ ಮುಕ್ತಿಯು ಸಾಧ್ಯವಿಲ್ಲ. ಆಚಾರ್ಯ ಸಂಬಂಧವಿದ್ರೆ ಮುಕ್ತಿ ಸಾಧ್ಯನಾ ಅಂತ ಕೇಳಿದ್ರೆ ಅದಕ್ಕೂ ಮೇಲೆ ಒಂದಿದೆ. ಅದೇನು ಅಂತ ಅಂದ್ರೆ ಸ್ವಾಮಿ ವಿವೇಕಾನಂದರು ಹೇಳೋ ಹಾಗೆ ಭಕ್ತಿ ಪ್ರಪತ್ತಿ. ಭಕ್ತಿ ಅಂದ್ರೆ ಭಕ್ತಿ ಯೋಗ, ಪ್ರಪತ್ತಿ ಅಂದ್ರೆ ಪ್ರಪತ್ತಿ ಶರಣಾಗತಿ ನಾವು ಮಾಡುವಂತ ಮೋಕ್ಷಕ್ಕಾಗಿ. ಇವೆರಡಲ್ಲದೆ ಬೇರೆ ಯಾವ ಉಪಾಯಗಳು ಇಲ್ಲ. ಆ ರೀತಿಯಲ್ಲಿ ಮೊದಲಿಗೆ ಆಚಾರ್ಯ ಸಂಬಂಧವಾದದ್ದು ಬಹಳ ಮುಖ್ಯ. ಕ್ಷಮಾಚರಣವನ್ನ ಖಂಡಿತ ಮಾಡಿಸ್ಕೋಬೇಕು.
ಮಾಡ್ತಾ ಇದ್ದೆ, ದೇವಸ್ಥಾನದಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೆ ಅನ್ನೋದು ಬಿಟ್ರೆ ಬೇರೆ ಏನು ಗೊತ್ತಿರಲಿಲ್ಲ. ಯಾವಾಗಿಂದ ನನಗೆ ಸ್ವಾಮಿಗಳ ಸಂಬಂಧ ಸಿಕ್ತೋ ಆವಾಗಿಂದಾನೆ ನನಗೆ ಸ್ವಾಮಿ ದೇಶಿಕರ ಬಗ್ಗೆ ಆಗಲಿ ಈ ರೀತಿ ಮಾತನಾಡೋದಕ್ಕಾಗಲಿ ಎಲ್ಲವೂ ನನಗೆ ಸಿಕ್ಕಿದೆ. ಆದ್ದರಿಂದ ಆಚಾರ್ಯ ಸಂಬಂಧವಾದದ್ದು ಅಷ್ಟು ಮುಖ್ಯ. ಅದಲ್ಲದೆ ಶರಣಾಗತಿ ಅಥವಾ ಪ್ರತಿಯೋಗವನ್ನು ಮಾಡೋದಕ್ಕೆ ಇವತ್ತು ಯಾರು ಹೊರಬರಲ್ಲ. ಆ ರೀತಿಯಲ್ಲಿ ಶರಣಾಗತಿ ಕೂಡ ಮುಕ್ತಿಗೆ ಅಷ್ಟೇ ಮುಖ್ಯ. ಅದೇ ಆ ರೀತಿಯಲ್ಲಿ ನಾನು ಇವತ್ತು ಇಲ್ಲಿರುವಂತಹ ಬಹಳಷ್ಟು ಯುವಕರಾಗಲಿ ಯಂಗ್ಸ್ಟರ್ಸ್ ಆಗಲಿ ಅವ್ರನ್ನೆಲ್ಲ ಕೇಳ್ಕೊಳ್ಳೋದು ಇದೊಂದೇನೆ, ಯಾವುದೇ ರೀತಿಯಾದ ತಪ್ಪು ಅಭಿಪ್ರಾಯಗಳು ಬೇಡ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಬಂದ್ರೆ ಸರಿ ಹೋಗಲ್ಲ, 50 ವರ್ಷ ಆದ್ಮೇಲೆ ಬರ್ತೀವಿ, 60 ವರ್ಷ ಆದ್ಮೇಲೆ ಬರ್ತೀವಿ ಅಂದ್ರೆ ಅದು ಸಮುದ್ರದಲ್ಲಿ ಅಲ್ಲೆಲ್ಲ ನಿಂತಾದ್ಮೇಲೆ ಹೋಗಿ ಸ್ನಾನ ಮಾಡೋಗೆ ಅದು ಯಾವತ್ತು ನಡೆಯುವಂತ ಕೆಲಸ ಅಲ್ಲ ಅದು. ಆದ್ರಿಂದ ದಯವಿಟ್ಟು ಯಾರ್ಯಾರಿಗೆ ನಾವು ಈಗ ನೀವು ಮಾಡುವಂತ ಈ ಉತ್ಸವಗಳಾಗಲಿ ಇವೆಲ್ಲವೂ ಬಹಳ ಶ್ಲಾಘನೀಯ, ಬಹಳ ಒಳ್ಳೆಯ ಕೆಲಸ. ಆದರೆ ಇದರೊಂದಿಗೆ ಆಚಾರ್ಯ ಸಂಬಂಧವನ್ನು ಪಡೆದುಕೊಂಡು ಆಚಾರ್ಯರು ಯಾವ ಯಾವ ರೀತಿಯಾದ ಗ್ರಂಥಗಳನ್ನು ಮಾಡಿದ್ದಾರೆ ಅಂತ ಮೊದಲು ಹೆಸರನ್ನ ಹೇಳೋದಕ್ಕೆ ಕಲಿಸ್ಕೋಬೇಕು. ಆ ಹೆಸರನ್ನ ಹೇಳೋದಕ್ಕೆ ಕಲಿಸ್ಕೊಂಡ ಮೇಲೆ ಅದರಲ್ಲಿ ಇರುವಂತಹ ವಿಷಯ ಏನು ಅನ್ನೋದನ್ನ ಆಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಆ ರೀತಿಯಲ್ಲಿ ನಾನು ಇಲ್ಲಿರುವಂತಹ ಎಲ್ಲ ಯುವಕರು ಯಾವುದೇ ರೀತಿಯಾದ ಯಂಗ್ಸ್ಟರ್ಸ್ ಇಲ್ಲಿದ್ದಾರೆ ಎಲ್ಲರೂ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದಿದ್ದೇನೆ. ಎಲ್ಲೇ ಇರಲಿ, ವಿದೇಶದಲ್ಲೇ ಇರಲಿ, ನಾನು ಕೂಡ ವಿದೇಶದಲ್ಲೇ ಇರಲಿ, ನಾವು ಅಲ್ಲಿದ್ದೀವಿ ಅದೆಲ್ಲ ಹೆಂಗ್ ಸಾಧ್ಯ? ಎಲ್ಲವೂ ಸಾಧನೆ ಮನಸ್ಸು ಮಾಡಿದ್ರೆ ಎಲ್ಲವರಿಗೂ ಮಾರ್ಗ ಇದೆ. ಆ ರೀತಿಯಲ್ಲಿ ಆಚಾರ್ಯರ ಬಳಿ ಜ್ಞಾನವನ್ನ ಸಂಪಾದನೆ ಮಾಡುವಂಥದ್ದು ಬಹಳ ಮುಖ್ಯ. ಅದರಲ್ಲೂ ಕೂಡ ಈ ರೀತಿಯಾಗಿ ನಾವು ಅವರ ಚರಿತ್ರೆಗಳನ್ನ ನೆನಪು ಮಾಡ್ಕೋಬೇಕು. ಅದು ಮಾತ್ರ ಅಲ್ಲ, ಅವರು ರಚನೆ ಮಾಡಿಟ್ಟು ಹೋಗಿರುವಂತಹ ಗ್ರಂಥಗಳು ಯಾರಿಗೆ ಅದು ನಮಗೆ ತಾನೆ, ಅವು ನಮಗೆ ಅನ್ನುವಂತಹ ಒಂದು ಭಾವ ನಮ್ಮಲ್ಲಿ ಹುಟ್ಟಬೇಕು. ಅದೆಲ್ಲ ನಮಗೆ ಆಚಾರ್ಯ ಸಂಬಂಧದಿಂದ ಅವರಿಂದ ಹಾಗೆ ನಿಧಾನಕ್ಕೆ ಜ್ಞಾನವನ್ನು ಪಡಿತಾ ನಮಗೆ ತಿಳಿಯುತ್ತೆ. ಆ ರೀತಿಯಲ್ಲಿ ಆಚಾರ್ಯ ಸಂಬಂಧವನ್ನು ಪಡೆಯುವುದಾಗಲಿ ಶರಣಾಗತಿಯನ್ನು ಮಾಡಿಕೊಳ್ಳುವುದಾಗಲಿ ಎರಡರಲ್ಲೂ ಯಾವುದೇ ರೀತಿಯಾದ ಹಿಂಜರಿಕೆ ಇರಬಾರದು. ಎರಡರಲ್ಲೂ ಹಿಂಜರಿಕೆಯಲ್ಲಿ ಎಲ್ಲರೂ ಮುಂದೆ ಬಂದು ಈ ಶರಣಾಗತಿ ಮಾಡಿಸ್ಕೊಳ್ಳೋದು ಹಾಗೂ ಶರಣವನ್ನು ಆಚಾರ್ಯರನ್ನು ಹೋಗಿ ಸಮೀಪಿಸಿಕೊಳ್ಳೋದು ಇವೆರಡನ್ನೂ ಮಾಡಿ ಜ್ಞಾನ ಸಂಪಾದನೆಯನ್ನು ಮಾಡಿ ಎಲ್ಲರೂ ಚೆನ್ನಾಗಿ ಮೇಲ್ ಬರಬೇಕು. ಹಾಗೂ ಇದರ ಈ ಸಂಪ್ರದಾಯದ ವಿಷಯದಲ್ಲಿ ಆಸಕ್ತಿಯನ್ನು ತೋರಿಸಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.